ಎಚ್.ಕೆ. ಪಾಟೀಲ್ ಬೆಂಬಲಿಗರು ರಾಜೀನಾಮೆ ಪರ್ವವನ್ನ ಆರಂಭ ಮಾಡಿದ್ದಾರೆ. ಗದಗ ಬೆಟಗೇರಿ ನಗರಸಭೆ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಬೆಂಬಲಿಗರು ಈ ರಾಜೀನಾಮೆಯ ಪರ್ವವನ್ನ ಶುರು ಮಾಡಿದ್ದಾರೆ. ಗದಗ ಬೆಟಗೇರಿ ನಗರಸಭೆ ಸದಸ್ಯರು ಸಾಮೂಹಿಕ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 22 ಸದಸ್ಯರು ಡಿಸಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಬೆಂಬಲಿಗರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಬೇಕು ಎನ್ನುವಂತ ಹೋರಾಟವನ್ನ ನಾವು ಮುಂದೆ ಮಾಡ್ತೀವಿ ಅಂತ ಗಂಭೀರವಾದಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ಕೊಡಿ, ಅವರನ್ನ ಕನ್ಸಿಡರ್ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಎಚ್.ಕೆ. ಪಾಟೀಲರು ಇಲ್ಲದಿರುವಂತಹ ಸಂಪುಟ ಏನಿದೆ ಅದು ಒಂದ್ ರೀತಿ ಅಂಗವಿಕಲ ಸಂಪುಟ ಅಂತ ಲೇವಡಿಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ನೀಡಲಿಲ್ಲ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನ ನೀಡುತ್ತೆ ಅಂತ ಗದಗ ನಗರಾಧ್ಯಕ್ಷ ಬಿ ಅಸೂಟಿ ನೇತೃತ್ವದಲ್ಲಿ ಒಂದು ಹೋರಾಟ ಕೂಡ ನಡೆಯಿತು. ನೋಡ್ತಾ ಇದ್ದೀರಾ ನೀವು ಕೂಡ ಅದನ್ನು. ಗದಗ ನಗರಸಭಾ ಅಧ್ಯಕ್ಷ ಬಿ ಅಸೂಟಿ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರೊಟೆಸ್ಟ್ ಇದು. ಈಗ ಕ್ಯಾಬಿನೆಟ್ನಲ್ಲಿ ಎಚ್.ಕೆ. ಪಾಟೀಲ್ ಅವರಿಲ್ಲ, ಅವರು ಇಲ್ಲದ ಸಂಪುಟ ಒಂದು ರೀತಿ ಅಂಗವಿಕಲ ಸಂಪುಟ ಅಂತ ಅವರು ಲೇವಡಿಯನ್ನ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ಕನ್ಸಿಡರ್ ಮಾಡಲೇಬೇಕು, ಇಲ್ಲಾಂದ್ರೆ ನಾವು ಒಂದು ದೊಡ್ಡ ಹೋರಾಟವನ್ನು ನಡೆಸ್ತೀವಿ ಅಂತ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಚ್.ಕೆ. ಪಾಟೀಲರ ಬೆಂಬಲಿಗರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಟ್ರೈಕ್ ಮಾಡಿ ಸಚಿವ ಸ್ಥಾನ ಕೊಡ್ರಿ ಅಂತ ವ್ಯಕ್ತಿ ಅಲ್ಲದ ಒಂದು ದೊಡ್ಡ ನಾಯಕ ಹಂಗ ಕೂಡ ಎಚ್.ಕೆ. ಪಾಟೀಲ್ ಸಾಹೇಬರನ್ನು ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಕ್ಕಾಗಿ ನಾವು ಗದಗ ಬೆಟಗೇರಿ ನಗರಸಭೆಯ 17 ಸದಸ್ಯರು ಈ ಕಾಂಗ್ರೆಸ್ ಸದಸ್ಯತ್ವಕ್ಕೆ ಹಾಗೂ ನಮ್ಮ ಸದಸ್ಯ ಸ್ಥಾನಕ್ಕೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡೋಕೆ ಕುಂತೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಕೇವಲ ಬೆಂಗಳೂರು, ಮೈಸೂರು, ಮಂಡ್ಯ ತಗೊಂಡ್ಬಿಟ್ರ ಕಾಂಗ್ರೆಸ್ ಪಕ್ಷದವರು. ಇಡೀ ಅಖಂಡ ಕರ್ನಾಟಕ ಇದ್ರೆ ಕಾಂಗ್ರೆಸ್ ಪಕ್ಷ. ಆದರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸತತವಾಗಿ ಅನ್ಯಾಯ ಮಾಡಕ್ಕೆ ಕುಂತಾರ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಕೂಡ ನಮ್ಗೆ ಗದಗ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಲಾರ್ದನ ಅನ್ಯಾಯ ಮಾಡ್ಯಾರ. ನಿಜವಾಗಲೂ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಿಗೆ ಹಾಗೂ ಎ.ಐ.ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ನಾವು ಇಡೀ ಗದಗ ಜಿಲ್ಲೆಯಿಂದ ನಾವು ಎಚ್ಚರಿಕೆ ಕೊಡಕ್ಕೆ ಕುಂತೀವಿ. ನೀವು ನಮ್ಮ ಗದಗ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡಕ್ಕೆ ಕುಂತೀರಿ. ಮುಂಬರುವ ದಿನಗಳಲ್ಲಿ ನಾವು ಈ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸುತ್ತೇವೆ. ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರನ್ನು ಪಕ್ಷದವರು ನಿಂತು ಆರಿಸಿ ತಂದು ಇಡೀ ರಾಜ್ಯಕ್ಕೆ ನಾವು ಗದಗ ಜಿಲ್ಲೆಯಲ್ಲಿ ಎಲ್ಲ ನಾವು ತಕ್ಕ ಉತ್ತರ ನೀಡ್ತೇವೆ.